ಹಲೋ ನಮಸ್ಕಾರ ರೀ. ದೀಪಾ ಕಿಚನ್ ಆ್ಯಂಡ್ ಗಾರ್ಡನ್ ಒಳಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಈಗ ನಾನು ನಾಗರ ಪಂಚಮಿ ಅಂತ ಹತ್ರ ಬರ್ಲಿಕ್ಕತ್ತದ. ನಾಗರ ಪಂಚಮಿ ಬಂತು ಅಂತಂದ್ರೆ ಉತ್ತರ ಕರ್ನಾಟಕದಾಗ ಅಳ್ಳು ಹುರಿಯೋದು, ಆಮೇಲೆ ಅಳ್ಳಿಟ್ಟು ಮಾಡೋದು, ತಂಬಿಟ್ಟು ಮಾಡೋದು, ನಾನಾ ಥರದ ಉಂಡೆ ಅದೆಲ್ಲ ಮಾಡ್ತಾರೆ. ಶೇಂಗಾ ಉಂಡೆ, ಹಿಟ್ಟಿನ ಉಂಡೆ, ಹೀಗೆಲ್ಲ ಭಾಳ ಮಾಡ್ತಾರೆ. ಆದರೆ ಏನಾಗಿದೆ, ಈಗೆಲ್ಲ ಅಂಗಡ್ಯಾಗ ಸಿಗ್ತದೆ ಅಂಥೇಳಿ ಅಳ್ಳು ತರೋದು, ಎಲ್ಲರೂ ಅಂಗಡಿಗೆ ಹೋಗಿ ಅಳ್ಳು ತರ್ತಾರೆ. ಅದ್ರ ಬದಲಿ ಈ ಸಲ ನೀವೇನು ಮಾಡಿರಿ, ಒಂಚೂರು ಪ್ರಯತ್ನ ಮಾಡಿದ್ರೆ ಒಂದು ಸಣ್ಣ ಬಟ್ಲದಿಂದ ಅಳ್ಳಿನಿಂದ ನೀವು ಪೂರಾ ಅಳ್ಳು ತಯಾರು ಮಾಡ್ಬೋದು. ಅದನ್ನು ನೋಡಿ ಹುಡುಗರು ಭಾಳ ಖುಷಿ ಪಡ್ತಾವೆ. ಅದಕ್ಕೆ ನಾ ಈ ಸಲ ನಿಮಗೆ ನಾವು ಹೆಂಗೆ ಮನ್ಯಾಗ ಅಳ್ಳು ಮಾಡ್ತಿದ್ರು ನಮ್ಮಮ್ಮ ಅವರೆಲ್ಲ, ಹಂಗೆ ಅದನ್ನ ನಾನೇ ನಿಮಗೆ ತೋರಿಸ್ತೀನಿ. ಅಳ್ಳು ಮಾಡೋದು ಅಂದ್ರೆ ಮನೆಯೊಳಗೆಲ್ಲ ಅದು ಒಂದು ಹಬ್ಬನ. ಯಾಕಂದ್ರೆ ಅಳ್ಳು ಹುರಿಯೋ ಮುಂದೆ ಚಟ್ಪಟ್ ಅಂತ ಎಲ್ಲ ಕಡೆ ಬೀಳ್ತಿದ್ದು. ಅದು ಹಂಗೆ ಬೀಳಬಾರ್ದು ಅಂಥೇಳಿ ಕಬ್ಬುಣ ಬುಟ್ಟಿ ಮೇಲೆ ಅರಿವಿ ಹಾಕಿ, ಆಮೇಲೆ ಒಂದು ಇದಕ್ಕೆ ಅರಿವಿ ಕಟ್ಟಿ ಅದರಿಂದ ಸಾವಕಾಶ ಹುರಿತಿದ್ರು. ಅವಾಗೆಲ್ಲ ಒಲಿ ಇತ್ತು ನೋಡ್ರಿ, ಒಲಿ ಮೇಲೆ ಹುರಿತಿದ್ರು. ಈಗೆಲ್ಲ ಗ್ಯಾಸ್ ಬಂದದ. ಅದನ್ನೆಲ್ಲ ನೆನಪು ಮಾಡಿಕೊಂಡು ನನಗೂ ಅನ್ನಿಸ್ತು, ನಾನು ಯಾಕೆ ಈ ಸಲ ಮನ್ಯಾಗ ಅಳ್ಳು ಹುರಿದು ಅಳ್ಳಿಟ್ಟು ತಂಬಿಟ್ಟು ಮಾಡಬಾರ್ದು ಅಂಥೇಳಿ ನಾನು ಸೀದಾ ಹೋಗಿ ಜೋಳ ತೊಗೊಂಡು ಬಂದು ಒಂದು ಸಣ್ಣ ಬಟ್ಲು ಜೋಳನ ಮೊದಲು ನೀರನ್ನ ಹಾಕಿ ಚಲೋ ಹೊತ್ನಾಗ ಕುದಿಸಿದೆ. ಆಮೇಲೆ ಅದು ನೀರೆಲ್ಲ ಬಸಿದು ಅದನ್ನು ಸ್ವಲ್ಪ ಆರಿಸಿ ಒಣಗಿಸಿ ಆಮೇಲೆ ನಾ ಅಳ್ಳು ಹುರಿಲಿಕ್ಕೆ ಚಾಲೂ ಮಾಡಿದೆ. ಅಯ್ಯೋ ನನ್ನ ಮೊಮ್ಮಕ್ಕಳಂತರೂ ಏನು ಮಾಡಿ ನೀನು ಅಳ್ಳು ಮಸ್ತವ ಅಂಥೇಳಿ ತಿನ್ಲಿಕ್ಕತ್ತಿದ್ರು. ನೋಡಿ ಭಾಳ ಖುಷಿ ಆಯ್ತು. ಅದಕ್ಕೆ ಈ ಸಲನೂ ನೀವೆಲ್ಲರೂ ಕೂಡಿ ಒಂದು ಸ್ವಲ್ಪ ಪ್ರಯತ್ನ ಮಾಡಿ ಮನೆ ಒಳಗೆ ಅಳ್ಳು ಹುರಿದ್ರೆ ಸಣ್ಣ ಮಕ್ಕಳಿದ್ದ ಮನ್ಯಾಗಂತೂ ಭಾಳ ಖುಷಿ ಆಗ್ತಾರೆ ಹುಡುಗರು. ಅದಕ್ಕೆ ನಾ ಹೆಂಗೆ ನಮ್ಮ ಒಂದು ವಿಚಾರ ಮಾಡಿಕೊಂಡು ನಮ್ಮ ಒಂದು ನೆನಪು ಮಾಡ್ಕೊಂಡು ಅಳ್ಳು ಹುರಿದೇನಿ, ಹಂಗೆ ನೀವು ಪ್ರಯತ್ನ ಮಾಡಿ ಈ ಸಲ ಜರೂರು ಒಂದು ಸಣ್ಣ ಬಟ್ಲದಿಂದ ಅಳ್ಳು ಹುರಿಯಿರಿ ಅಂಥೇಳಿ ನಿಮಗೆಲ್ಲ ಕೇಳ್ಕೊತೀನಿ. ಹಿಂಗೆ ಸಂಪ್ರದಾಯದ ಬಗ್ಗೆ ನಿಮಗೆ ವಿಡಿಯೋ ಹಾಕ್ತೀನಿ. ಹೆಂಗೆ ಅನ್ನಿಸ್ತು ಇದೆಲ್ಲ ವಿಡಿಯೋ ನಿಮಗೆ? ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಧನ್ಯವಾದ. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು.